ಈಗ ಒಂದು ಮಾತಿದೆ, ಹೂ ಇಸ್ ಎ ಪಾಲಿಟಿಷಿಯನ್ ಅಂತ. ಡೆಫಿನೇಷನ್ ಅಬೌಟ್ ಪಾಲಿಟಿಷಿಯನ್. ಪಾಲಿಟಿಷಿಯನ್ ಇಸ್ ಎ ಪರ್ಸನ್ ಹೂ ಶೇಕ್ಸ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಎಲೆಕ್ಷನ್ಸ್. ನಗ್ಬೇಡಿ, ಇವೆಲ್ಲ ನಗ್ಬೇಡಿ. Politician is a man who shakes your hands before elections and who shakes your confidence after election. ಅದು ಬಹಳ ದಟ್ಟವಾಗಿರುವಾಗ ಒಂದು ರೀತಿ ಸ್ವಲ್ಪ ಚುಚ್ಚಿ ಅದನ್ನ ಸರಿ ಮಾಡೋ ಒಂದು ಪ್ರಯತ್ನ ಈ ಪುಸ್ತಕದ ಮೂಲಕ. ಈಗ ನನಗೊಂದು ಸಮಸ್ಯೆ, ರಾಧಾಕೃಷ್ಣ ಅವರು ಪ್ರಾಯಶಃ ಅವರಲ್ಲಿ ಇನ್ನೂ ಮೇಷ್ಟ್ರೊಬ್ರು ಜೀವಂತ ಇದ್ದಾರೆ ಅಂತ ತೋರಿಸಿದ್ದಾರೆ. ಅದೆಷ್ಟು ಜನ ನಿಲ್ಸಿದ್ರು ಅಂತಂದ್ರೆ, ನಿಂತ್ಕೊಳಕ್ ತಯಾರಿಲ್ದಿರ ಬಾಲಸುಬ್ರಹ್ಮಣ್ಯನೂ ನಿಲ್ಸಿದ್ರು. ಸೊ ನನಗೆ ಬಹಳ ಒಂದು ಹಳೇ ಕತೆ ತಂಪ ಬರುತ್ತೆ, ಬಹಳ ಗೊತ್ತಿರುತ್ತೆ. ಈ ಸಾಮಾನ್ಯವಾಗಿ ತಿರುಪತಿ ಬೆಟ್ಟ ಹತ್ತುವಾಗ ಸುಸ್ತಿಗೆ ಅಥವಾ ಭಕ್ತಿಗೆ ಗೋವಿಂದ 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 ಅಂತ ಹತ್ತುತ್ತಾರೆ. ಸೊ ಗಂಡ ಹೆಂಡತಿ ಇಬ್ರು ಹತ್ತುತ್ತಾ ಇದ್ರು. ಅವನ್ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ದ. ಆಕೆ ಅವ್ರು ಹೇಳ್ದಾಗ ನಾನು ಹೇಳ್ದೆ, ಅವ್ರು ಹೇಳ್ದಾಗ ನಾನು ಹೇಳ್ದೆ ಅಂತ. ಇಷ್ಟು ಜನಕ್ಕೆ ಆಶ್ಚರ್ಯ ಆಯ್ತು. ಏನಂದ್ರೆ, ಇಲ್ಲ ನನ್ನ ಗಂಡನ ಹೆಸರು ಗೋವಿಂದ, ನಂಗೆ ಹೇಳಕ್ ಸಂಕೋಚ, ಅದಕ್ಕೋಸ್ಕರ ಹೇಳ್ದಂಗೆ ಹೇಳಿದೆ ಅಂತ. ಸೊ ನಾನು ಕೂಡ ರಾಧಾಕೃಷ್ಣವ್ರು ಇಷ್ಟೊತ್ತು ಹೇಳ್ದಂಗೆ ನಾನು ಹೇಳಿದೆ ಅಂತ ಹೇಳಿದ್ರೆ ನೀವು ಸೇಫು, ನಾನು ಸೇಫು. ನಾನು ಮತ್ತೆ ರಾಧಾಕೃಷ್ಣ ಅವರು ಸರ್ವೇ ಸಾಮಾನ್ಯ 70ನೇ ಇಸ್ವಿಯಿಂದ ಸ್ನೇಹಿತರು. 70 ಅವಾಗ ಅವ್ರು MA ಓದ್ತಾ ಇದ್ರು, ನಾನು PUC ಇದ್ದೆ. ಆಗ 71ರಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗಾರು ಬೆಂಗಳೂರು ದಕ್ಷಿಣದಿಂದ ಲೋಕಸಭಾ ಎಲೆಕ್ಷನ್ ನಿಂತಿದ್ರು. ನಾವಿಬ್ರು ಅವಾಗ ಒಟ್ಟಿಗೆ ಆ ಚುನಾವಣಾ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿದ್ದರು. ಅವರು MA ಓದಿ ಮೇಷ್ಟ್ರಾದ್ರು, ನಾನು ಲಾ ಓದಿ ದಾರಿ ತಪ್ಪಿದ ಮಗ ಅದು. ನಾನೇನು ಒಳ್ಳೆ ಲಾಯರ್ ಆಗೋಣ ಅಂತ ಇದ್ದೆ, ಒಳ್ಳೆ ಲಾಯರ್ ಆಫೀಸೇ ಸೇರಿದ್ದೆ. ನಾನು ಒಳ್ಳೆ ಲಾಯರ್ ಆಗಿಬಿಟ್ಟು ಕಾರ್ಪೊರೇಟರ್ ಆಗಿ ಒಳ್ಳೆ ಲಾಯರ್ ಆಗ್ಬೇಕಾಯ್ತು, ಲಾ ಮಿನಿಸ್ಟರ್ ಆಗ್ಬಿಟ್ಟೆ. ಒಂಥರ ವಿಧಿ ಬರಹ. ರಾಧಾಕೃಷ್ಣರವರು ಅವರ ಪ್ರವೃತ್ತಿನೇ ಬಹಳ ಖುಷಿ ಕೊಡುತ್ತೆ. 51 ಪುಸ್ತಕ, ಹಿಂದೆ ಜೈನ ಸಾಹಿತ್ಯದ ಬಗ್ಗೆ ಒಂದು ಪುಸ್ತಕನ ಬಿಡುಗಡೆ ಮಾಡಕ್ಕೂ ಕೂಡ ನಾನು ಹೋಗಿದ್ದೆ. ನಾನು ಈ ಪುಸ್ತಕ ನನಗೆ ಅವ್ರು ಕಳಿಸಿದಾಗ ಒಂದು ನನಗೆ ಬಹಳ ಮನಸ್ಸೆಳೆದ, ನಾವಿಲ್ಲಿ ಕೂತಿರೋರೆಲ್ಲರೂ ಕೂಡ ನನಗೆ ಬಹಳ ಖುಷಿ ಅಂತಂದ್ರೆ, ಬೆಂಗಳೂರಲ್ಲಿ 2 ತರ ಜನ ಇದ್ದಾರೆ. 1,40,40,000 ಜನದಲ್ಲಿ ಬೆಂಗಳೂರಿನ ಪ್ರೀತಿಸೋ ಸಂಖ್ಯೆ ಬಹಳ ಕಡಿಮೆ. ಬೆಂಗಳೂರಿನ ಭೋಗದ ವಸ್ತುದ ತಿಳ್ಕೊಂಡಿರೋರು ಬಹಳ ಜಾಸ್ತಿ. ಪೀಪಲ್ ಹೂ ಲವ್ ಬ್ಯಾಂಗ್ಳೂರ್, ಪೀಪಲ್ ಹೂ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್. ಇವತ್ತು ರಾಧಾಕೃಷ್ಣರವರು ಬೆಂಗಳೂರಿನ ಪ್ರೀತಿಸೋರ್ನೆಲ್ಲ ಈ ಹಾಲಲ್ಲಿ ಸೇರಿಸಿದ್ದಾರೆ. ಇಟ್ಸ್ ಅವರ್ ಸಿಟಿ, ಇದು ನಮ್ಮ ಒಂದು ಜಾಗ. ಇದರ ಬಗ್ಗೆ TGS ಜಾರ್ಜ್ ಅವರು, ಇಂಗ್ಲಿಷ್ ಮಾತನಾಡುವ ನನ್ನನ್ನು ನೋಡಿದರೇನೆ ಇವನು ಯಾರು ಎಂದು ಹೇಳಬಲ್ಲ. ಘಮಘಮಿಸುವ ಅನಿವಾಸಿ ಭಾರತೀಯನಾದ ನಾನು ಆಮದಿಸಲ್ಪಟ್ಟು ಕನ್ನಡಿಗನಾಗಿದ್ದರೂ ಪರಿಪೂರ್ಣ ಬೆಂಗಳೂರಿಗನಾದವನು. ಇದೆಷ್ಟು ಜನ ಕೇಳಕ್ ಸಾಧ್ಯ ಇದೆ? ನಾನಿದು ಜಾರ್ಜ್ ಅವರೇ ಬರೆದಿದ್ದಾರೆ ಅಂತ ಅನ್ಸುತ್ತೆ. ಅಂತ ಒಂದು ಕಾರ್ಯವನ್ನ ಇವತ್ತು ಜಾರ್ಜ್ ಅವರ ಪರಿಚಯ ಮಾಡಿಸಿದ್ದಾರೆ. ಜಾರ್ಜ್ ಅವರು ನೋಡಿದ ಬೆಂಗಳೂರಿನ ಪರಿಚಯ ಮಾಡಿಸಿದ್ದಾರೆ. ಆ ಅನುಭವನ ನಮಗೂ ಕೂಡ ದೊರಕಂಗೆ ಮಾಡಿದ್ದಾರೆ. ನಾನು ರಾಧಾಕೃಷ್ಣ ಅವರು ಕೇಳಿದೆ, ನನ್ನನ್ನೇ ಯಾಕೆ ಕರೀತೀರಿ ಕಾರ್ಯಕ್ರಮಕ್ಕೆ ಅಂತ. ಅವರು ಒಂದು ಪ್ರಸಂಗ ನಾಪಕ್ತದ್ದು. ನಾನು ಬೆಂಗಳೂರು ನಗರ ಜಲಮಂಡಳಿ ನನಗೆ ಖಾತೆ ಇದ್ದಾಗ ಒಂದ್ಸಲ ಬಾಲೂರವರು ಅವರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿದ್ರು. ಜಾರ್ಜ್ ಅವರು ನಿನ್ನ ನೋಡ್ಬೇಕು ಅಂತ ಕೇಳಿದ್ದಾರೆ. ನಾನು ಅವ್ರ ಕಾಲಂ ಪ್ರತಿ ಭಾನುವಾರ ಓದ್ತಾ ಇದ್ದೆ. ನಾನು ಕನ್ನಡದಲ್ಲೂ ಓದ್ತಾ ಇದ್ದೆ, ಇಂಗ್ಲಿಷಲ್ಲಿ ನೋಡ್ತಾ ಇದ್ದೆ. ಬಹಳ ಖುಷಿ ಆಗ್ಬಿಡ್ತು. ಅವತ್ತು ಅವ್ರ ಮನೆಗೆ ಬೆಳಗ್ಗೆ ಹೋದಾಗ ಅವ್ರು ಕೊಟ್ಟ ದೋಸೆ ಇನ್ನೂ ಜ್ಞಾಪಕ ಇದೆ ನನಗೆ. ಅವರು ಬಹಳ ಸಣ್ಣ ಒಂದು ವಿಷಯ ಹೇಳಿದ್ರು. ಅವ್ರು ಮುಂಚೆ ಪ್ಯಾಲೇಸ್ ಆರ್ಚರ್ಸ್ ಅಲ್ಲಿ ಇದ್ರು, ರಮಣ ಮಹರ್ಷಿ ಪಾರ್ಕ್ ಹತ್ರ.
ಆ ರಮಾಣೆ ಪರ್ಷಿ ಪಾರ್ಕ್ ಪಕ್ಕ ಜಲಮಂಡಳಿಯವರೊಂದು ಉದ್ಯಾನವನ ಮಾಡಿದ್ರು, ಪಾರ್ಕ್, ಚಿಕ್ಕ ಉದ್ಯಾನವನ. ಜಾರ್ಜ್ ಅವ್ರು ಕೇಳಿದ್ದು, ಆ ಪಾರ್ಕ್ ಅಲ್ಲಿ ನಮ್ಗೆ ಯಾಕೆ ಓಡಾಡಕ್ ಬಿಡೋದಿಲ್ಲ ಅಂತ. ನನಗೆ ಹೋಗಿ ಗೊತ್ತಿರ್ಲಿಲ್ವಲ್ಲ ಅಂದ್ಬಿಟ್ಟು ಹೋದೆ. ಅವರ ಕರ್ಕೊಂಡು ಅವತ್ತೇ ಬೀಗ ತೆಗ್ಸಿ ಅವತ್ತಿಂದ ಅವ್ರಿಗೆ ವಾಕಿಂಗ್ ಮಾಡಕ್ಕೆ ಅವತ್ತು ಅವಕಾಶ ಸಿಕ್ತು. ಅದನ್ನ ನಾಪ್ಕ ಇಟ್ಕೊಂಡು ರಾಧಾಕೃಷ್ಣ ಅವ್ರ ಹತ್ರ ಹೇಳಿದಕ್ಕೋಸ್ಕರ ನನ್ನ ಕರೆಸಿದ್ದಾರೆ. ಒಂದು ಪಾರ್ಕ್ ನನ್ನನ್ನ ಇಲ್ಲಿ ಬರಂಗ್ ಮಾಡಿದೆ. ಸೊ ಇವತ್ತು ಈ ಪುಸ್ತಕದಲ್ಲಿ ಬಹಳ ಒಂದು ವಿಷಯ ಹೇಳಿರೋದು ಅಂದ್ರೆ, ನಗರಗಳಿಗೂ ಕೂಡ ಮೌಲ್ಯ ಇರಬೇಕು. ಇವತ್ತು ನಗರಗಳು ಮೌಲ್ಯ ಕಳ್ಕೊಳ್ತಾ ಇವೆ. ಆ ಸರ್ಜಾಪುರದ್ದು, ವೈಟ್ ಫೀಲ್ಡ್ ಎಲ್ಲಾನು ಹೇಳ್ತಾ ಬಂದು, ನ್ಯೂಯಾರ್ಕ್ ಹೇಗಿತ್ತು, ಜೂರಿಚ್ ಅಂತ ಒಂದು, ಅದ್ರ ಬಗ್ಗೆ ಅವ್ರು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಸೊ ಇವತ್ತು ಈಗ ಗೊತ್ತಾಯ್ತು, ನಾನು ರಾಧಾಕೃಷ್ಣ ಅವ್ರ ಹತ್ರ ಹುಷಾರಾಗಿರ್ಬೇಕು ಅಂತ. ಅಂಡರ್ ಗ್ರೌಂಡ್ ಅವರು ಇದ್ದಾರಲ್ಲ, ಇವ್ರು ವಿದ್ಯಾರ್ಥಿಗಳು ಅಂತ ಕೇಳಿ ನಾನ್ ಸ್ವಲ್ಪ ನನ್ನ ಬೋಲ್ಟು ನಟ್ ಬಗ್ಗೆನೂ ಕೂಡ ಹುಷಾರಾಗಿರ್ಬೇಕು ನಾನು. ಅದ್ರ ಬಗ್ಗೆ ಅವರು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಇಂದಿರಾ ಬ್ರಿಗೇಡ್ ಅನ್ನೋದು ಹ್ಯಾಕ್ ಸ್ಟಾರ್ಟ್ ಆಯ್ತು, MD ನಟರಾಜ್ ಅವರು ಅವಾಗ ಏನೇನ್ ಆಯ್ತು ಎಲ್ಲ ಆ ಲೋಕಕ್ಕೆ ಹೋಗ್ತೀವಿ ನಾವು. ವಿಶೇಷವಾಗಿ ಆ ಬೆಂಗಳೂರಿನ ಒಂದೊಂದು ಹೋಟೆಲ್ದು ಕತೆ, MTR, 2ನೇ MTR, ಮಹಾಲಕ್ಷ್ಮಿ ಟಿಫಿನ್ ರೂಮು, ಎಲ್ಲ ಹೋಟ್ಲ್ ಬಗ್ಗೆ ಅವ್ರು ಬರೆದಿರೋದು. ನೀವ್ ಹೇಳಿದ್ರಲ್ಲ ONK ಎಲ್ಲ ಕಡೆ ಹೋಗಿ ಪರಿಚಯ ಮಾಡಿಸ್ತಾ ಇದ್ರ, ಅದೇ ತರ ನಾನು ಇನ್ನೊಬ್ಬ ವ್ಯಕ್ತಿ ನೋಡಿರೋದು ಅಂದ್ರೆ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ SV ರಂಗನಾಥ್. ಅವರು ಎಲ್ಲರೂ ಕೂಡ ದಿ ಬೆಸ್ಟ್ ಅಂತಾನೆ ಹೇಳ್ತಾ ಇದ್ದಿದ್ದು. ನಾವು ಕೂಡ ಮೈ ಮರ್ತದ್ವಿ ನಾವು ಬೆಸ್ಟ್ ಇರ್ಬೋದು ಅಂತ. ಆಮೇಲೆ ಗೊತ್ತಾಯ್ತು ಎಲ್ಲರಿಗೂ ಹೇಳ್ತಾರೋರು ಅಂತ. ಬಹಳ ಒಂದು ವಿಶೇಷವಾದ ಆಸ್ಕ್ಯೂಗೆ ಓರೆ ಕೋರೆ ಅಂತ ಹೆಸರಿಟ್ಟಿರೋದೇ ಒಂದು ವಿಶೇಷ. ದೊಡ್ಡ ಬೆಂಗಳೂರಿನ ಸಣ್ಣ ಆತ್ಮಕತೆ. ಇಷ್ಟೊತ್ತು ನರೇಶ್ ನರಸಿಂಹನವರು ತಮ್ಮ ಒಂದು ಸಾತ್ವಿಕ ಆಕ್ರೋಶನ ತೋರಿಸ್ತಾ ಇದ್ರು ಸುಂದರರಾಜ್ ಅವ್ರ ಜೊತೆ. ಯಾಕೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದು ಫಿಲಂ ಬಂದಿಲ್ಲ? ಎಲ್ಲರೂ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಬರ್ದೇ ಇರೋದಕ್ಕೆ ಕಾರಣ ಒಂದು ಬರ್ಬೇಕು. ಅದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಬೇರೆ ಬೇರೆ ಒಂದು ವ್ಯವಸ್ಥೆ ಇರುವಾಗ ನಾವು ತರಬೇಕು ಅಂತ ಅವ್ರು ಹೇಳಿದಾಗ, ಆಮೇಲೆ ನರೇಶ್ ನರಸಿಂಹನ್ನು ನಾನು ಪರಿಚಯ ಆಗಿದ್ದು ಅದು ಐತಿಹಾಸಿಕ ಅನ್ಲೋ ನಟೋರಿಯಸ್ ಅನ್ಲೋ ಗೊತ್ತಿಲ್ಲ, ಸ್ಟೀಲ್ ಬ್ರಿಡ್ಜ್ ಒಂದು ಹೋರಾಟದ ಸಂದರ್ಭದಲ್ಲಿ. ಆಗ ಅವರು ಎಕ್ಸ್ಪ್ಲೇನ್ ಮಾಡೋದು, ಈ ಸ್ಟೀಲ್ ಬ್ರಿಡ್ಜ್ ಗಿಂತ ಬದಲು ನಾವೇನ್ ಮಾಡ್ಬೋದು, ಸಣ್ಣ ಸಣ್ಣ ಮಾಡಿಫಿಕೇಶನ್ ಮಾಡಿದ್ರೆ. ಅವ್ರು ಹೇಳಿದ್ದ ಕಾವೇರಿ ಟಾಕೀಸ್ ಹತ್ರ, ಮೆಟ್ರೋ ವಿಂಡ್ಸರ್ ಮ್ಯಾನರ್ ಹತ್ರ ಸಣ್ಣ ಬದಲಾವಣೆ ಮಾಡಿದ್ರೆ ಯಾವ ರೀತಿ ಸ್ಟೀಲ್ ಬ್ರಿಡ್ಜ್ ಅಗತ್ಯ ಇಲ್ಲ, ಈ 1,800 ಕೋಟಿ ರೂಪಾಯಿ ನೀರಲ್ಲಿ ಹೋಗ್ಬಿಡ್ತದೆ ಅಂತ ಹೇಳಿದ್ರು. ಕೊನೆಗೆ ಅದ್ರಲ್ಲಿ ಗೆದ್ರು ಕೂಡ ಅವ್ರು. ಆಗಿಂದ ನರೇಶ್ ನರಸಿಂಹನ್ನ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಈಗ ಯಾರೋ ಬಂದ ತಕ್ಷಣ ಹೇಳಿದ್ರು, ಸರ್ ನಿಮ್ಮನ್ನ ನೋಡಿದ ತಕ್ಷಣ ನಾನು ಅಜೀಂ ಪ್ರೇಮ್ಜಿ ಅಂತ ಅನ್ಕೊಂಡ್ಬಿಟ್ಟೆ ಅಂತ. ಅವ್ರು ಹೇಳಿದ್ರು, ನಾನು ಅಜೀಂ ಪ್ರೇಮ್ಜಿ ಪಕ್ಕನೇ ನಿಂತಿದ್ದಾಗ ಬಹಳ ಜನ ನನ್ನ ಬ್ರದರ್ಸ್ ಅಂತ ತಿಳ್ಕೊಂಡಿದ್ರು ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಆರ್ಕಿಟೆಕ್ಟ್ಸ್ ಅಂಡ್ ಒನ್ ಹೂ ಹ್ಯಾಸ್ ಅ ಹಾರ್ಟ್. ಯಾವಾಗಲೂ ಕೂಡ ತಹತಾಯಿಸ್ತಾ ಇರ್ತದೆ ಅದು ಬೆಂಗಳೂರಿಗೋಸ್ಕರ ಅಂತ ಬಹಳ ಒಬ್ಬ ಅಪರೂಪದ ವ್ಯಕ್ತಿ. AV ಚಂದ್ರಶೇಖರ್ ಅವರು ಶಿವರಾಮ್ ಕಾರಂತರಿಗೆ ಮತ್ತೆ ಜೀವ ಕೊಟ್ಟವರು. ಅವ್ರು ಇಲ್ಲದೆ ಇದ್ರೆ ಶಿವರಾಮ್ ಕಾರಂತ ಲೇಔಟ್ ಅದೇನಾಗ್ತಾ ಇತ್ತೋ ಗೊತ್ತಿಲ್ಲ. ಇವತ್ತು ಶಿವರಾಮ ಕಾರಂತ ಲೇಔಟ್ಗೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಕಮಿಟಿಗೆ ಚೇರ್ಮನ್ ಆಗಿ ಜಸ್ಟಿಸ್ AV ಚಂದ್ರಶೇಖರ್ ಅವರು ನಿಜವಾಗ್ಲೂ ಕೂಡ ಶಿವರಾಮ ಕಾರಂತರಿಗೆ ಇವತ್ತು ಗೌರವ ಸಲ್ಲಿಸಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಅವ್ರನ್ನೇ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೂ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಯಾಕಂದ್ರೆ ನನ್ನ ಗೆಳೆಯರಿದೆ ಅಲ್ಲಿ 20 ವರ್ಷ 17 ವರ್ಷ ಆಯ್ತು ಸೈಟ್ ತಗೊಂಡು. ಸೈಟ್ಗೆ ಸಾಲ ಮಾಡ್ಬಿಟ್ಟಿದ್ದಾರೆ. 3 ವರ್ಷ ನೀವೇನ ಮಾಡಿದ್ರೆ ಅದು ಕಮರ್ಷಿಯಲ್ ಲೋನ್ ಕನ್ವರ್ಟ್ ಆಗುತ್ತೆ. ಇನ್ನೂ ಅವ್ರ ಮನೆ ಕಟ್ಟಕ್ಕೆ ಇಲ್ಲ, ರಿಟೈರ್ಮೆಂಟ್ ಬೇರೆ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ, ಆ ಲೇಔಟ್ ಬಗ್ಗೆ ನಾನು ಎಷ್ಟು ಹೋರಾಟ ಮಾಡಿದ್ದೆ ಅಂದ್ರೆ ನನ್ಗೊಂದು ಗೊತ್ತು. ಅರ್ಜಿ ಸಮಿತಿಲಿ, ಅಸೆಂಬ್ಲಿಲಿ ಇಲ್ಲ, ಇನ್ನೂ ಕೂಡ ಅದಕ್ಕೆ ಮುಕ್ತಿ ಸಿಗ್ತಾ ಇಲ್ಲ. ಅದಕ್ಕೆ ಈಗ ತಾನೇ ನ್ಯಾಯಮೂರ್ತಿಗಳು ಒಂದು ಮಾರ್ಗವನ್ನ ತೋರಿಸಿದ್ದಾರೆ, ಈ ರೀತಿ ಮಾಡಿದ್ರೆ ಆಗುತ್ತೆ ಅಂತ ಅದನ್ನ ಮಾಡ್ತೀವಿ. ಸೊ ವಿಶೇಷವಾಗಿ ನನ್ನ ಅನ್ಸುತ್ತೆ ಇದೊಂದು, ನಾನು ಈ ಕಾರ್ಯಕ್ರಮಕ್ಕೆ ನಾನು ಬರೋದು ಕಷ್ಟ ಆಯ್ತು ಇವತ್ತು. ಯಾಕಂದ್ರೆ ನಾನು ರಾತ್ರಿ ನಾನು ಮಂಗಳೂರಲ್ಲಿದ್ದೆ. ಮಂಗಳೂರಲ್ಲಿ ನನ್ನ ಫ್ಲೈಟ್ ಮಿಸ್ ಆಗೋಗ್ಬಿಡ್ತು. ನನಗೆ ಬರಬೇಕು, ಹೇಗೆ ಬರೋದು ಗೊತ್ತಿಲ್ಲ. ರಾತ್ರಿ 10 ಗಂಟೆಗೆ ಯಾವುದೋ ಒಂದು ಕಾರ್ ಇಟ್ಕೊಂಡು ಹಾಸನ ತಕ್ಕ ಬಂದು, ಹಾಸನ ನನ್ನ ಕಾರ್ ತರಿಸ್ಕೊಂಡು ಹಾಸನದಿಂದ ಇವತ್ತು ಬೆಳಗ್ಗೆ ಬಂದಾಗ 4:30
4:15 ಎದ್ದು ರಾಧಾಕೃಷ್ಣ ಅವರು ಈ ಕಾರ್ಯಕ್ರಮ ಕರೆದರೆ ಬರಲೇಬೇಕು. ಮತ್ತೆ ಪ್ರಾಯಶಃ ಹೋಗಿ ಪ್ರಜಾವಾಣಿ ನೋಡ್ಬೇಕು. ಈ ದಿನ ಭವಿಷ್ಯ ಇವತ್ತು ಸಜ್ಜನರ ಸಹವಾಸ ಅಂತ ಇರ್ಬೇಕು. ನನಗೆ ಸಜ್ಜನರ, ಸಹೃದಯಿಗಳ, ಬೆಂಗಳೂರಿನ ಪ್ರೀತಿಸವರ ಒಂದು ಸಹವಾಸ ಅಂತ ಇರಬೇಕು. ಇವತ್ತು ನಮ್ಮ ಅಂಕಿತಾದವರು 1001 ಪುಸ್ತಕ ತಂದಿದ್ದಾರೆ. ಅವ್ರು ನನ್ನ ಮೇಲೆ ಒಂದು ಕೋಪ ಇದೆ. ನನ್ನ ಪುಸ್ತಕ ಪೆಂಡಿಂಗ್ ಇದೆ ಅವ್ರ ಹತ್ರ. ನಾನು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಆ ಪುಸ್ತಕಕ್ಕೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಎಲ್ಲ ರಚನೆ ಮಾಡಿ ಅದನ್ನ ರೆಡಿ ಮಾಡಿ ಅದಕ್ಕೆ ಮುನ್ನುಡಿ ಬರೆದಿರೋದು ಚಂದ್ರಶೇಖರ ಕಂಬಾರ್ ಅವರು, ಬೆನ್ನುಡಿ ಬರೆದಿರೋದು ನಿಸ್ಸಾರ್ ಅಹಮದ್ ಅವರು, ಇನ್ನೊಂದು ಬೆನ್ನುಡಿ ಬಂದಿರೋದು ಯು ಆರ್ ಅನಂತಮೂರ್ತಿ ಅವರು. ಆ ಪುಸ್ತಕ ನನಗೆ ಭಯ, ಇನ್ನೂ ಇಟ್ಟಿದ್ದೀನಿ. ಅವ್ರ ಕೋಪ ಇದೆ ಅವ್ರಿಗೆ. ಇನ್ನೊಂದ್ಸಲ 42ನೇ ಕ್ಲಾಸ್ಗೆ ಬಂದು ಹಿಡಿತಾರೋ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಇವತ್ತು ಬಹಳ ಒಂದು ಒಳ್ಳೆ ಕಾರ್ಯಕ್ರಮ. ಈ ಓರೆ ಕೋರೆ ಹೋದಾಗ ನಮ್ಮ ಬೆಂಗಳೂರು ಹೆಂಗಿದ್ದು ಹೆಂಗಾಯ್ತು, ಮುಂದೆ ಹೇಗಾಗುತ್ತೆ ಗೊತ್ತಿಲ್ಲ. ಇತ್ತೀಚೆಗೆ ಈ ಯಾವುದೋ ಒಂದು ವಿಚಾರಕ್ಕೆ ನನ್ನ ಸಾತ್ವಿಕ ಆಕ್ರೋಶನ ವ್ಯಕ್ತಪಡಿಸಿದ್ದೆ. ಆಗ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದ ಕೋದಂಡರಾಮಯ್ಯ ನನಗೆ ಫೋನ್ ಮಾಡಿದ್ರು, ಇನ್ನೂ ಇಂಥ ವಾಯ್ಸ್ ಇತ್ತವ್ರು ಇದ್ದೀರಲ್ಲ ನೀವು. ಆಗ ನಾನು ಒಂದು ಹೇಳಿದೆ, ಸರ್ ನನ್ನ ಮನಸ್ಸಲ್ಲಿ ಒಂದಿದು, ಈ ಡಿಟೇರಿಯೇಷನ್ ಆಗ್ತಾ ಇದೆಯಲ್ಲ ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿ, ಈಸ್ ಇಟ್ ಅನ್ ಎಂಡ್ ಆರ್ ಈಸ್ ಇಟ್ ಎ ಬಾಟಮ್ಲೆಸ್ ಪಿಟ್ ಅಂತಂದೆ. ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅದ ಪತನ ಗೊತ್ತಿಲ್ಲ. ಆ ಒಂದು ಸ್ಥಿತಿನಲ್ಲಿ ಈ ಪುಸ್ತಕ ನಮಗೆ ಹಳೆದೆಲ್ಲ ನೆನಪು ಮಾಡಿಕೊಟ್ಟು ಎಲ್ಲಿ ಎಡುವುದು ಮತ್ತೆ ಎಲ್ಲಿ ಎಡಬಾರ್ದು. ಆದ್ರೆ ಎಲ್ಲಿ ಎಡುಸೋರು ಇದಾರಲ್ಲ ಅವ್ರು ಈ ಪುಸ್ತಕ ಓದಲ್ಲ, ಅದೇ ಪ್ರಾಬ್ಲಮ್. ಅವ್ರು ಎಡುತ್ತಾನೆ ಅಂತ ನಮ್ಗೆ ಎಡುಸ್ತಾ ಇರ್ತಾರೆ. ಅವ್ರು ಓದಂಗೆ ಹೆಂಗಾರು ಮಾಡ್ಬೇಕು. ಸೊ ಬಹಳ ಒಂದು ಉತ್ತಮ ಕಾರ್ಯವನ್ನ ಗೆಳೆಯ ರಾಧಾಕೃಷ್ಣರವರು ಮಾಡಿದ್ದಾರೆ. ಇನ್ನೂ ಅನೇಕ ಯೋಜನೆಗಳಿದೆ ಅವ್ರದ್ದು, ಪುಸ್ತಕಗಳದ್ದು. ರಾಧಾಕೃಷ್ಣನ್ ಅವ್ರನ್ನ ಒಬ್ಬ ಕಾರ್ಯಕರ್ತನಾಗಿ ನೋಡಿದ್ದೀನಿ, ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿ ನೋಡಿದ್ದೀನಿ, ಅವ್ರನ್ನ ಲೆಕ್ಚರರ್ ಆಗಿ ನೋಡಿದ್ದೀನಿ, ಮತ್ತೆ ಸ್ವಲ್ಪ ವಿರೋಧವಾಗಿ ಅವರೊಂದು ಪಕ್ಷ ನಾನೊಂದು ಪಕ್ಷವಾಗಿ ನೋಡಿದ್ದೀನಿ. ಸ್ವಲ್ಪ ಗಲಾಟೆನೂ ಕೂಡ ಆಗಿದೆ. ಒಳ್ಳೆ ಸ್ನೇಹಿತ. ಈಗ ಒಂದು ಮಾತಿದೆ, ಹೂ ಇಸ್ ಎ ಪಾಲಿಟಿಷಿಯನ್ ಅಂತ. ಡೆಫಿನೇಷನ್ ಅಬೌಟ್ ಪಾಲಿಟಿಷಿಯನ್. ಪಾಲಿಟಿಷಿಯನ್ ಇಸ್ ಎ ಪರ್ಸನ್ ಹೂ ಶೇಕ್ಸ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಎಲೆಕ್ಷನ್ಸ್. ನಗ್ಬೇಡಿ, ಇವೆಲ್ಲ ನಗ್ಬೇಡಿ. ಪಾಲಿಟಿಷಿಯನ್ ಇಸ್ ಎ ಮ್ಯಾನ್ ಹೂ ಶೇಕ್ಸ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಎಲೆಕ್ಷನ್ಸ್ ಅಂಡ್ ಹೂ ಶೇಕ್ಸ್ ಯುವರ್ ಕಾನ್ಫಿಡೆನ್ಸ್ ಆಫ್ಟರ್ ಎಲೆಕ್ಷನ್ ಅಂತ. ಅದು ಬಹಳ ದಟ್ಟವಾಗಿ ಆಗಿರುವಾಗ ಒಂದು ರೀತಿ ಸ್ವಲ್ಪ ಚುಚ್ಚಿ ಅದನ್ನ ಸರಿ ಮಾಡೋ ಒಂದು ಪ್ರಯತ್ನ ಈ ಪುಸ್ತಕದ ಮೂಲಕ. TJS ಜಾರ್ಜ್, ನನಗೆ TJS ಜಾರ್ಜ್ ಬಗ್ಗೆ ಓದುವಾಗ ಇನ್ನಿಬ್ಬರು ವ್ಯಕ್ತಿಗಳು ಬರೋದು. ಕನ್ನಡವನ್ನ ಬೆಂಗಳೂರನ್ನ ತನ್ನದಾನ್ನ ಮಾಡ್ಕೊಂಡವರು ಒಬ್ರು ಚಿರಂಜೀವಿ ಸಿಂಗ್. ಚಿರಂಜೀವಿ ಸಿಂಗ್ ಕೂಡ ಬೆಂಗಳೂರಿನ ತಮ್ಮ ಊರು ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಅಜಯ್ ಕುಮಾರ್ ಸಿಂಗ್. ಇವರಿಬ್ರು ತಮ್ಮ ವೃತ್ತಿನಲ್ಲಿ ಎಷ್ಟು ನೈಪುಣ್ಯ ಸಾಧಿಸಿದ್ರು, ಬೇರೆ ಊರವರು ಆದ್ರೂ ಕೂಡ ಈ ಊರ ಬಗ್ಗೆ ಅದೇ ಪ್ರೇಮ ಇಟ್ಕೊಂಡಿದ್ದಾರೆ. ಆ ಸಾಲಿಗೆ ಇವತ್ತು ಓರೆ ಕೋರೆ ಮೂಲಕ ನಮ್ಗೆ ಬಹಳ ಒಳ್ಳೆ ಕಾರ್ಯ ಮಾಡಿದ್ದಾರೆ ರಾಧಾಕೃಷ್ಣ ಅವರು. ಪ್ರೊಫೆಸರ್ KE ರಾಧಾಕೃಷ್ಣ ಅವರು ಅವ್ರ ಊರು ಕರ್ಕೊಂಡು ಹೋಗ್ತಿದ್ದಾರೆ, ಪರಾಜೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನನಗೆ. ಯಾಕಂದ್ರೆ ಊರ ಹತ್ರ ಒಂದು ಹಳ್ಳಿ ಹೋಗಿದ್ದೆ ನಾನು, ವಿಚಿತ್ರ ಹಳ್ಳಿ ಅದು. ಕಾಡಿನಲ್ಲಿ ಕಳೆದ 23 ವರ್ಷದಿಂದ ಒಬ್ಬ ಇದ್ದಾನೆ, ನಾಡಿನ ಬಗ್ಗೆ ಕೋಪ ಬಂದು ಇದ್ದಾನೆ. ಅವ್ನು ನೋಡಕ್ ಹೋಗಿದ್ದೆ ನಾನು, ಇವ್ರ ಊರ ಹತ್ರನೇ ಅದು. ಅವನನ್ನು ಕೇಳಿದೆ, ಏನಪ್ಪಾ ಪ್ರಾಣಿಗಳದ್ದು ತೊಂದರೆ ಇಲ್ವಂತ. ಸರ್ 2 ಕಾಲು ಪ್ರಾಣಿಗಿಂತ ಇದೇ ವಾಸಿ ಸರ್ ಅಂದ. 23 ವರ್ಷದಿಂದ ಇದ್ದಾನ ಅವನು ಅಲ್ಲೇ. ಜೀವನ ಏನ್ ಮಾಡ್ತಾನೆ, ಬುಟ್ಟಿನೇ ಐತಾನ ಅವನು. ಬುಟ್ಟಿನ ಕಳಿಸ್ತಾನೆ, ದುಡ್ಡು ಮಾಡ್ತಾನೆ. ನಾನು ಮಾತಾಡಕ್ಕೆ ಇಲ್ಲಿಂದ ಹೋಗಿದ್ದೀನಿ. ಅವನು, ಸರ್ ನಂಗೆ ಜಾಸ್ತಿ ಟೈಮ್ ಇಲ್ಲ ನಿಮ್ಗೆ. ಅವನು ಹೇಳದ್ ನನಗೆ, ನಂಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋ ಟೈಮ್ ಇಲ್ಲ, ಏನ್ ಹೇಳಿ ಬೇಗ ಅಂತ. ಸೊ ಅವಾಗ ನಾನು ನನ್ನ ಫೇಸ್ಬುಕ್ ನೋಡ್ಬಿಟ್ಟು ರಾಧಾಕೃಷ್ಣ ಫೋನ್ ಮಾಡಿದ್ರು, ನಮ್ ಪಿರಾಜಾಗ್ ನೀವು ಬರ್ಬೇಕು, ಈ ಸುತ್ತಮುತ್ತಲಿನಲ್ಲಿ ನಿಜವಾದ ಸ್ವರ್ಗ ಅಂದ್ರೆ ನಮ್ಮ ಊರು ಅಂತ ಹೇಳಿದ್ರು. ಆ ಸ್ವರ್ಗಕ್ಕೆ ಸ್ವರ್ಗವಾಸಿ ಆಕ್ಕಿಂತ ಮುಂಚೆ ಆ ಸ್ವರ್ಗ ನೋಡ್ಬೇಕು. ಸ್ವರ್ಗವಾಸಿ ಹೋಗ್ತೀರ. ಸೊ ಒಳ್ಳೆ ಕೆಲಸ ಇದಾಗಿದೆ. ಇದೊಂದು ಒಳ್ಳೆ ಕಾರ್ಯದಲ್ಲಿ ಇಟ್ಸ್ ಎ ಗುಡ್ ಸಂಡೇ. ಒಳ್ಳೆ ಕಾರ್ಯಕ್ಕೆ ನನ್ನ ಬರ್ಮಾಡಿಕೊಡೋದಕ್ಕೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸಿ
ಈ ಪುಸ್ತಕನ ಇನ್ನೂ ಒಂದ್ಸಲ ಓದ್ತೀನಿ, ಮಗದೊಮ್ಮೆ ಓದ್ತೀನಿ, ಓದಿಸ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.